ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಇವತ್ತಿನ ರಿವ್ಯೂ ಮ್ಯಾಚ್ ಏನ್ ಟೆನ್ಷನ್ ರಿವ್ಯೂ ಮ್ಯಾಚ್ ಅನ್ನೋದಕ್ಕಿಂತ ಇಲ್ಲಿ ಹಾರ್ದಿಕ್ ಪಾಂಡ್ಯ ಒಂದೇ ಶೋಲ್ಡ್ರಲ್ಲಿ ಮ್ಯಾಚ್ನ ಎತ್ಕೊಂಡು ಹೋದ್ರು ಅನ್ಬೋದು. ಇಲ್ಲಿ ಸೌತ್ ಆಫ್ರಿಕಾದವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಂದು ಲೆವೆಲ್ಗೆ ಪವರ್ ಪ್ಲೇಲಿ ಇವರು ಟಕ್ ಅಂತ 4 ವಿಕೆಟ್ನ ಎತ್ಕೊಂಡು ಹೋದ್ರು. ಶುಭ್ಮನ್ ಗಿಲ್, ಸೂರ್ಯಕುಮಾರ್ ಯಾದವ್, ಮೇನ್ ಇಲ್ಲಿ ಅಭಿಷೇಕ್ ಶರ್ಮಾ ಲಾಸ್ಟರು ನಿಂತ್ಕೋತಾರೆ ಅನ್ಕೊಂಡೆ. ಇಲ್ಲಿ ಯಾರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ತಿಲಕ್ ಅವರ ಮೇಲೆ ಒಂದೊಳ್ಳೆ ಕ್ಯಾಮ್ ಇನ್ನಿಂಗ್ಸ್ನ ಆಡಿದ್ರು ಹೊರತು ಮೇನು ಇಲ್ಲಿ 3 ಜನನು ಬೇಗನೆ ಔಟ್ ಆದ್ರು. ಪವರ್ ಪ್ಲೇಲೇ ಮಿನಿಮಮ್ ಇಲ್ಲಿ 4 ವಿಕೆಟ್ ಕಳ್ಕೊಂಡ್ರು. ಏನು ಇಲ್ಲಿ ಭಾರತ ಹಿಂಗೆ ಸೋತ್ರಲ್ಲ ಅನ್ಕೊಂಡೆ ನಾನಂತೂ. ಒಂದು ಟೈಮಲ್ಲಿ ಏನು ಗುರು ಸೌತ್ ಆಫ್ರಿಕಾದವರು ಗೆಲ್ಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ ಅನ್ನೋ ಮೂಮೆಂಟಲ್ಲಿ ಇಲ್ಲಿ ಅಕ್ಷಯ್ ಪಟೇಲ್ ಮತ್ತೆ ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದ್ರು ಅನ್ಬೋದು. ಅಕ್ಷಯ್ ಪಟೇಲ್ ಒಂದೊಳ್ಳೆ ಅಗ್ರೆಸಿವ್ನೆಸ್ ಕ್ಯಾಮ್ ಇನ್ನಿಂಗ್ಸ್ನ ಆಡಿದ್ರು. ಅವ್ರ ಜೊತೆ ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆ ಎಲ್ಲ ಬಂದಿದ್ದವರೆಲ್ಲ ಸ್ಟ್ರೈಟ್ ರೊಟೇಟ್ ಮಾಡಿಕೊಂಡು ಅವ್ರ ಸುತ್ತ ಇನ್ನಿಂಗ್ಸ್ನ ಕಟ್ಕೊಂಡು ಹೋದ್ರು ಅನ್ಬೋದು. ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಇಲ್ಲಿ 28 ಬಾಲ್ಗೆ ಹಾಫ್ ಸೆಂಚುರಿನ ಹೊಡೆದ್ರು. ಒಟ್ಟಿನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಔಟ್ ಆಗೋ ಮೂಮೆಂಟ್ ಬಂದ್ರೂ ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವ್ರ ಮೇಲೆ ಚಿಕ್ಕಿ ಹಿಡಿದ್ರು ಅನ್ಬೋದು. 4 ಸಿಕ್ಸು 6 4ನ ಹೊಡೆದ್ರು. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಮೇಲೆ ಸಿಕ್ಕಾಬಟ್ಟೆ ಟೆನ್ಷನ್ನು ಒಂದೊಳ್ಳೆ ಹಾಫ್ ಸೆಂಚುರಿನ ಮಾಡಿಕೊಂಡ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ಎಲ್ಲರ ಜೊತೆನೂ ಒಂದೊಳ್ಳೆ ಕ್ಯಾಮ್ ಇನ್ನಿಂಗ್ಸ್ನ ಆಡ್ಕೊಂಡು ಅವ್ರ ಸುತ್ತ ಒಂದೊಳ್ಳೆ ಬಿಲ್ಡಪ್ನ ಕೊಟ್ಟು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಶಿವಮ್ ದುಬೆ ಇಲ್ಲಿ ಮೇನು ಇಲ್ಲಿ ಸಂಜು ಸ್ಯಾಮ್ಸನ್ ಜಾಗಕ್ಕೆ ಶರ್ಮಾ ಅವ್ರನ್ನ ತಗೊಬಂದರು. ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಅವ್ರ ಜೊತೆ ಒಂದೊಳ್ಳೆ ಆಟ ಆಡಿದ್ದು ನನ್ನ ಪ್ರಕಾರ ಇಲ್ಲಿ ಅಕ್ಷಯ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಅವ್ರ ಜೊತೆ ಎಲ್ಲ ಒಂದೊಳ್ಳೆ ಒಂದು 10 ಚಿಕ್ಕ ಪುಟ್ಟ ಕಾಂಟ್ರಿಬ್ಯೂಷನ್ನ ಮಾಡ್ಕೊಂಡು ಹೋದ್ರು ಅನ್ಬೋದು. ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್, ಮೇನು ಇಲ್ಲಿ ಇಂಜುರಿ ಆಗಿ ಕಮ್ ಬ್ಯಾಕ್ ಆಗಿದೆ ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ಲೋಕಲ್ ಡೊಮೆಸ್ಟಿಕ್ಕಲ್ಲಿ ಒಂದೊಳ್ಳೆ 74 ರನ್ ಹೊಡೆದು ಅಲ್ಲಿಂದ ಇಂಪ್ಯಾಕ್ಟ್ ತಗೊಂಬಂದು ಇಲ್ಲಿ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ಇಲ್ಲಿ ಲುಂಗಿ ಅಂಗಡಿ ಪವರ್ ಪ್ಲೇಲಿ ಮಿನಿಮಮ್ 3 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ಟು ಒಟ್ಟಿನಲ್ಲಿ 3 ಜನನು ಸೇಮ್ ಥರ ಔಟಾಗಿ ಒಟ್ಟಿನಲ್ಲಿ ಗೇಮ್ ಚೇಂಜ್ ಮಾಡೋಕ್ಕೆ ಹೋದ್ರು. ಒಟ್ಟಿನಲ್ಲಿ ಇಲ್ಲಿ ಮಹಾರಾಜನು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಇಲ್ಲಿ ಒಟ್ಟಿನಲ್ಲಿ ಸೌತ್ ಆಫ್ರಿಕಾ ಬೌಲಿಂಗು ಒಂದು ಲೆವೆಲ್ ಆಗಿತ್ತು. ಪವರ್ ಪ್ಲೇ ಆದಮೇಲೆ ಮಿಡಲ್ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸಿದೆ ನನ್ನ ಪ್ರಕಾರ ಇಲ್ಲಿ ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ ಒಂದು ಟೈಮಲ್ಲಿ 150 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಇತ್ತು. 170ಕ್ಕೆ ತಗೊಂಡೋಗಿದ್ದು ಹಾರ್ದಿಕ್ ಪಾಂಡ್ಯ. ಒಟ್ಟಿನಲ್ಲಿ 175ಕ್ಕೆ ಟಾರ್ಗೆಟ್ ಕೊಟ್ಟಿದೆ ಇಂಡಿಯಾ. 6 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಹಾಫ್ ಸೆಂಚುರಿಯಿಂದ ಕಮ್ ಬ್ಯಾಕ್ ಆದರು ಅಂತ ನನಗೆ. ಸೌತ್ ಆಫ್ರಿಕಾದವರು 175ನ ಚೇಸ್ ಮಾಡಕ್ಕೆ ಬಂದಿದೆ ಸೌತ್ ಆಫ್ರಿಕಾ. ಒಟ್ಟಿನಲ್ಲಿ ಡಿಕಾಕ್ ಅವರು ಬೇಗನೆ ಔಟ್ ಆದರು. ಮಾರ್ಕಮ್ ಅವರು ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಡೇವಿಡ್ ಮಿಲ್ಲರ್ ಬೇಗನೆ ಏನು ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಯಾರ್ಕೋ ಆನ್ಸರ್ಸು, ಕೇಶವ್ ಮಹಾರಾಜು, ಒಟ್ಟಿನಲ್ಲಿ ಬಂದವರೆಲ್ಲ ಇಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಿದೆ ನನ್ನ ಪ್ರಕಾರ ಇಲ್ಲಿ. ಒಟ್ಟಿನಲ್ಲಿ ಮಾರ್ಕಮ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಹೋದ ಮ್ಯಾಚ್ ODIಯಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಡಿದ್ರು. ಇವರು T20ಲಿ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಒಟ್ಟಿನಲ್ಲಿ ಮೇನು ಇವರು ಪವರ್ ಪ್ಲೇಯಲ್ಲಿ ವಿಕೆಟ್ನ ಕಳ್ಕೊಂಡು ಮಿನಿಮಮ್ 3 ವಿಕೆಟ್ ಕಳ್ಕೊಂಡಿದ್ದು. ಇಂಡಿಯಾದವರು 4 ವಿಕೆಟ್ ಕಳ್ಕೊಂಡಿದ್ರು. ಹತ್ರ ಜಾಸ್ತಿ ಇರ್ತಿದ್ರು ಹೊರತು ಇಲ್ಲಿ ಅಂತ ಹೇಳ್ಕೊಳ್ಳೋ ಇಂಪ್ಯಾಕ್ಟ್ ಮಾಡಿದ್ದು ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಅನ್ಬೋದು. 2 ಕ್ರೂಷಿಯಲ್ ವಿಕೆಟ್ ತಗೊಟ್ಟು ಹಾರ್ದಿಕ್ ಪಾಂಡ್ಯ ಆಸ್ ಯೂಶುವಲ್ ಇಲ್ಲಿ ಈ ಕಡೆ ಬ್ಯಾಟಿಂಗ್ಗಳು ರನ್ ಬಂದು ಬೌಲಿಂಗರ ರನ್ ಬಂತು. ಒಟ್ಟಿನಲ್ಲಿ ಮೇನು ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಅಶ್ವಥ್ ಸಿಂಗ್ ಒಟ್ಟಿನಲ್ಲಿ ಒಂದೊಳ್ಳೆ ಚಾನ್ಸ್ ಕೊಟ್ಟರು. ಇವರು ಹರ್ಷಿತ್ ರಾಣಾಗೆ ಚಾನ್ಸ್ ಕೊಟ್ಟಿಲ್ಲದೆ ಇರೋದು ಒಂಥರ ಒಳ್ಳೇದಾಯಿತು. ಒಟ್ಟಿನಲ್ಲಿ ವರುಣ್ ಚಕ್ರವರ್ತಿ ಒಂದೊಳ್ಳೆ 2 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಇಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ 2 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಮೇನು ಇಲ್ಲಿ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಟ ಆಡಿ ಮ್ಯಾಚ್ನ ಗೆಲ್ಸ್ಕೊಟ್ರು ಅಂತ ನನಗೇನು ಅನ್ನಿಸ್ತು. ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದು. ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬೂಮ್ರಾ, ಅಶ್ವಥ್ ಸಿಂಗ್, ಒಟ್ಟಿನಲ್ಲಿ ತಿಲಕ್ ವರ್ಮಾ ಒಟ್ಟಿನಲ್ಲಿ ಒಂದೊಳ್ಳೆ ಕ್ಯಾಮ್ ಇನ್ನಿಂಗ್ಸ್ನ ಆಡಿ ವಿಕೆಟ್ಗಳನ್ನ ತಕ್ಕೊಟ್ಟು ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಇಲ್ಲಿ 13 ಓವರ್ಗೆ ಇಲ್ಲಿ ಆಲ್ಔಟ್ ಆದರು. 74 ರನ್ ಹೊಡೆದ್ರು. ಮಿನಿಮಮ್ 100 ರನ್ ಹೊಡಿಲಿಲ್ಲ. 100 ರನ್ಗಳ ಭರ್ಜರಿ ಜಯ ಸಿಕ್ಕಾಪಟ್ಟೆ ಮಾರ್ಜಿನಿಂದ ಇಂಡಿಯಾದವರು ಗೆದ್ದರು. ಒಟ್ಟಿನಲ್ಲಿ ಸೋಲೋ ಮ್ಯಾಚ್ನ ಇಂಡಿಯಾ ಗೆದ್ದರು. ಸೌತ್ ಆಫ್ರಿಕಾ ಗೆಲ್ಲೋ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಟಾಸ್ನ ಗೆದ್ದರು ಸೌತ್ ಆಫ್ರಿಕಾದವರು, ಮ್ಯಾಚ್ನ ಗೆಲ್ಲಿಲ್ಲ. ಇಂಡಿಯಾ ಟಾಸ್ನ ಸೋತಿ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಇಂಪ್ಯಾಕ್ಟಿಂದ ಇಷ್ಟೊಂದು ಮ್ಯಾಚ್ನ ಗೆಲ್ತವ್ರೆ. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.